ಆಂಜನೇಯನ ಬಗ್ಗೆ ಗೊತ್ತಿರದ ಕೆಲವೊಂದು ರಹಸ್ಯಕಾರಿ ಸಂಗತಿಗಳನ್ನ ಹೇಳ್ತೀನಿ ಕೇಳಿ. ಆಂಜನೇಯ ಇಂದಿಗೂ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರುವ ಮೌಂಟ್ ಗಂಧಮದನದಲ್ಲಿ ವಾಸವಾಗಿದ್ದಾನೆ ಎಂಬ ಉಲ್ಲೇಖವಿದೆ. ಬ್ರಹ್ಮಾಂಡ ಪುರಾಣದಲ್ಲಿ ವಾನರ ವಂಶಾವಳಿ ಬಗ್ಗೆ ಸವಿಸ್ತಾರವಾದ ವಿವರಣೆ ನೀಡಲಾಗಿದೆ. ಇದರಲ್ಲಿ ಹನುಮಂತನ ಸಹೋದರರ ಬಗ್ಗೆ ಉಲ್ಲೇಖವಿದೆ. ಹನುಮಂತನು 6 ಜನ ಸಹೋದರರಲ್ಲಿ ದೊಡ್ಡವನಾಗಿದ್ದು ಉಳಿದವರ ಹೆಸರುಗಳು ಮತಿಮಾನ್, ಶ್ರುತಿಮಾನ್, ಕೇತುಮಾನ್, ಗತಿಮಾನ್ ಮತ್ತು ಧೃತಿಮಾನ್ ಆಗಿದೆ. ಮಹಾಭಾರತದ ಸಮಯದಲ್ಲಿ ಕುಂತಿಯ ಮಗನಾದ ಭೀಮನನ್ನ ಹನುಮಂತನ ಸಹೋದರ ಅಂತಾನೂ ಕರೀತಾರೆ. ರಾಮಾಯಣವನ್ನ ಮೊದಲು ಬರೆದವನು ಹನುಮಂತ. ಹೌದು, ದಕ್ಷಿಣ ಭಾರತದ ಜನಪದದಲ್ಲಿ ಉಲ್ಲೇಖವಾಗಿರುವಂತೆ ಹನುಮಂತನೇ ಮೊದಲು ರಾಮಾಯಣವನ್ನ ಬರೆದಿದ್ದನಂತೆ. ಅದೂ ಕೂಡ ಆತನ ಉಗುರಿನ ಸಹಾಯದಿಂದ ಬಂಡೆಗಳ ಮೇಲೆ ರಾಮಾಯಣವನ್ನ ಬರೆದಿದ್ದನು ಎನ್ನಲಾಗಿದೆ. ಇದು ವಾಲ್ಮೀಕಿ ರಾಮಾಯಣಕ್ಕೂ ಮೊದಲೇ ಬರೆಯಲಾಗಿದೆ ಎಂಬ ಉಲ್ಲೇಖವಿದೆ. ಇದನ್ನ ಹನುಮಾನ್ ರಾಮಾಯಣ ಅಂತಲೇ ದಕ್ಷಿಣ ಭಾರತದಲ್ಲಿ ಕರೆಯಲಾಗುತ್ತೆ. ರಾಮಾಯಣವನ್ನ ಬರೆದ ಮೇಲೆ ಹನುಮಂತನು ಆ ಕಲ್ಲನ್ನ ಸಮುದ್ರಕ್ಕೆ ಎಸೆದಿದ್ದಾನಂತೆ. ನಂತರ ಇದು ತುಳಸಿದಾಸರಿಗೆ ಲಭ್ಯವಾಯಿತು ಎನ್ನಲಾಗಿದೆ. ಎಲ್ಲಾ ದೇವತೆಗಳಿಗೆ ವಾಹನ ಇರುವುದರ ಬಗ್ಗೆ ನಾವು ಕೇಳಿದ್ದೇವೆ, ಆದರೆ ಹನುಮಂತನ ವಾಹನದ ಬಗ್ಗೆ ನಿಮಗೆ ಗೊತ್ತಿದ್ಯಾ? ಹನುಮಂತನಿಗೂ ವಾಹನ ಇದೆ, ಆದ್ರೆ ಅದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಹನುಮಾನ್ ಸಹಸ್ರನಾಮ ಸ್ತೋತ್ರದಲ್ಲಿ 72ನೇ ಪದ್ಯದಲ್ಲಿ ವಾಯು ವಾಹನದ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಹಾಗಂದ್ರೆ ಆ ವಾಹನ ಗಾಳಿ ಎಂದರ್ಥ. ಹನುಮಂತನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ವೇಗವಾಗಿ ಹೋಗಲು ವಾಯುವನ್ನ ವಾಹನವಾಗಿ ಬಳಸುತ್ತಾನೆ. ಅಂದ್ಹಾಗೆ ಪುರಾಣಗಳ ಪ್ರಕಾರ ಹನುಮಂತನಿಗೆ 4 ಜನ ಗುರುಗಳು ಇದ್ದರಂತೆ. ಇವರಿಂದ ಹನುಮಂತನು ಶಿಕ್ಷಣ ಹಾಗೂ ಇತರ ವಿದ್ಯೆಗಳನ್ನು ಕಲಿತಿದ್ದನಂತೆ. ಅದರಲ್ಲಿ ಮೊದಲನೆಯ ಗುರು ಸೂರ್ಯದೇವ, 2ನೆಯ ಗುರು ನಾರದ, 3ನೆಯ ಗುರು ಪವನದೇವ, 4ನೆಯ ಗುರು ಮಾತಂಗ ಋಷಿ. ಸಂಶೋಧನೆಗಳ ಪ್ರಕಾರ 9 ಲಕ್ಷ ವರ್ಷಗಳ ಮೊದಲು ಕೋತಿಗಳ ವಿಭಿನ್ನ ಪ್ರಭೇದವೊಂದು ಭೂಮಿಯ ಮೇಲೆ ಇತ್ತಂತೆ. ಈ ಪ್ರಭೇದವು 12ರಿಂದ 15 ವರ್ಷಗಳಲ್ಲಿ ನಶಿಸಿ ಹೋಗಿದ್ಯಂತೆ. ಈ ಪ್ರಭೇದದ ಹೆಸರೇ ಕಪಿ. ಹನುಮಾನ್ ಕೂಡ ಇದೇ ಪ್ರಭೇದಕ್ಕೆ ಸೇರಿದವನಾಗಿದ್ದಾನೆ. ವಾನರರು ಕೂಡ ಕಾಡುವಾಸಿಗಳೇ, ಆದರೆ ಇವರು ಹನುಮಾನ್ಗಿಂತ ವಿಭಿನ್ನರು. ಯಾಕಂದ್ರೆ ಅವರು ಕಾಡುಗಳಲ್ಲಿ ಮಾತ್ರ ವಾಸಿಸುತ್ತಾರೆ. ಇದುವೇ ಹನುಮಾನ್ ಬಗ್ಗೆ ಸಾಮಾನ್ಯ ಜನರಿಗೆ ಗೊತ್ತಿರದ ಕೆಲವೊಂದು ರಹಸ್ಯಕಾರಿ ಸಂಗತಿಗಳು.